ದೆಹಲಿಯಲ್ಲಿ ಸ್ಫೋಟಗೊಂಡಂತ ಕಾರಿನ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ನಿನ್ನೆ ಮಧ್ಯಾಹ್ನ 3:19ಕ್ಕೆ ಸುನೇಹರಿ ಮಸೀದಿ ಬಳಿ ಬಂದಿದ್ದಂತ ಕಾರು ಸುನೇಹರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ I-20 ಕಾರು ಎಂಟ್ರಿ ಕೊಟ್ಟಿತ್ತು. ಸಂಜೆ 6:23ಕ್ಕೆ ಪಾರ್ಕಿಂಗ್ ಲಾಟ್ನಿಂದ ನಿರ್ಗಮಿಸಿರುವಂತಹ ಕಾರು ಸುನೇಹರಿ ಮಸೀದಿ ಪಾರ್ಕಿಂಗ್ ಲಾಟ್ನಿಂದ ಕಾರ್ ತೆರಳಿದೆ. ಸುಮಾರು 3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ನಲ್ಲೇ ಇದ್ದಂತ ಕಾರು. ಅಂದರೆ ಇಲ್ಲಿ ನಾವು ಈ ಟೈಮಿಂಗ್ಗಳನ್ನು ನೋಡಬೇಕು. ಎಷ್ಟೊತ್ತಿಗೆ 3:19ಕ್ಕೆ ಸುನೇಹರಿ ಮಸೀದಿ ಬಳಿ ಕಾರು ಬರುತ್ತೆ. ಅದಾದಮೇಲೆ ಸುನೇಹರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ I-20 ಕಾರು ಎಂಟ್ರಿ ಕೊಡುತ್ತೆ. ಅದಾದಮೇಲೆ ಸಂಜೆ 6:23ಕ್ಕೆ ಪಾರ್ಕಿಂಗ್ ಲಾಟ್ನಿಂದ ನಿರ್ಗಮಿಸಿರುವಂಥ ಕಾರು ಸುನೇಹರಿ ಮಸೀದಿ ಪಾರ್ಕಿಂಗ್ ಲಾಟ್ನಿಂದ ಕಾರು ಅಲ್ಲಿಂದ ಮೂವ್ ಆಗುತ್ತೆ. ಸುಮಾರು 3 ಗಂಟೆಗಳ ಕಾಲ ಅದೇ ಪಾರ್ಕಿಂಗ್ ಲಾಟ್ನಲ್ಲಿ ಈ ಕಾರಿತ್ತು ಅನ್ನೋದೀಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರೋದು. ಅದಾದಮೇಲೆ ಸುಮಾರು 6:50-55 ಹೊತ್ತಿಗೆ ಬ್ಲಾಸ್ಟ್ ಆಗಿದೆ. ಅಂದರೆ 3 ಗಂಟೆಗಳ ಕಾಲ ಆ ಕಾರ್ ಅಲ್ಲಿದ್ದದ್ದು ಯಾಕೆ, ಏನಾಗ್ತಾ ಇತ್ತು, ಜೊತೆಗೆ ಆ ಕಾರ್ನ ಬ್ಲಾಸ್ಟ್ ಆಗುವಂಥ ಸಂದರ್ಭದಲ್ಲಿ ಯಾರಿದ್ರು. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ನಡೆಸುವಂಥ ಅಮಿತ್ ಶಾ, ದೆಹಲಿ ಪೊಲೀಸ್ ಆಯುಕ್ತ, ಗುಪ್ತಚರ ಬ್ಯೂರೋ ಮುಖ್ಯಸ್ಥರು ಇವರ ಜೊತೆಗೆ ಮೀಟಿಂಗ್ ನಡೆಯುತ್ತೆ. ಒಂದು ಹೈ ಪ್ರೊಫೈಲ್ ಮೀಟಿಂಗ್ ಇದು. ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ಆರಂಭ ಆಗಲಿದೆ. ಮಹೇಶ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮಹೇಶ್, ಇದೀಗ ಒಂದು ಕಡೆ ಈ ಕಾರ್ 3 ಗಂಟೆಗಳ ಕಾಲ ಮಸೀದಿಯ ಪಾರ್ಕಿಂಗ್ ಲಾಟ್ನಲ್ಲಿ ಪಾರ್ಕ್ ಆಗಿತ್ತು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಈಗ ಮೀಟಿಂಗ್ ಕೂಡ ಇನ್ನೇನು ಕೆಲವು ಹೊತ್ತಿನಲ್ಲಿ ಅಮಿತ್ ಶಾ ಒಂದು ಹೈ ಪ್ರೊಫೈಲ್ ಮೀಟಿಂಗನ್ನು ಆರಂಭ ಮಾಡ್ತಿದ್ದಾರೆ. ಸೊ ಆ ಕಾರ್ ಪಾರ್ಕ್ ಆದಂಥ ವಿಚಾರ ಏನೇನು ಈಗ ಡೌಟ್ಗಳಿದೆ ಅಂತ ಈಗ ಅವಿನಾಶ್, ಖಂಡಿತ ನಿನ್ನೆ ಮಧ್ಯಾಹ್ನ 3:19 ಸುಮಾರಿಗೆ ಈ ಒಂದು ಕಾರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ 3 ಗಂಟೆಗಳ ಕಾಲ ಒಂದು ಪಾರ್ಕಿಂಗ್ ಕೂಡ ಇರುತ್ತೆ. ಆದರೆ ಸಂಜೆ 6:50 ಸುಮಾರಿಗೆ ಕಾರ್ ಎಂಟ್ರಿ ಆಗಿ ಏನು ಸಿಗ್ನಲ್ ಅಲ್ಲಿ ಏನಿರುತ್ತೆ ಏಕಾಏಕಿ ಬ್ಲಾಸ್ಟ್ ಕೂಡ ಆಗುತ್ತೆ. ಇದರಿಂದ ಸಾಕಷ್ಟು ಕೈವಾಡ ಇರಬಹುದು ಅನ್ನೋದು ಕೂಡ ಶಂಕೆ ವ್ಯಕ್ತ ಇರುವಂಥದ್ದು. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಸೇರಿದಂತೆ ಉನ್ನತ ಏನು ಅಧಿಕಾರಿಗಳು ಕೂಡ ಸಭೆ ನಡೆಸ್ತಾ ಇರುವಂಥದ್ದು. ಅಂದ್ರೆ ಘಟನೆಯಿಂದ ಏನಾದರೂ ಉಗ್ರರು ಇದ್ದಾರ ಅನ್ನೋದು ಕೂಡ ಸಾಕಷ್ಟು ಒಂದು ಶಂಕೆ ಕೂಡ ಇರುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಒಂದು ಸ್ಫೋಟಕಗಳನ್ನ ವಶಕ್ಕೆ ಕೂಡ ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಅಮಿತ್ ಶಾ ಇವತ್ತು ಏನು ಸಭೆ ಕರೆದಿದ್ದಾರೆ, ಮತ್ತೆ ಪ್ರಧಾನಿ ಮೋದಿ ಅವರು ಕೂಡ ಏನು ಸಭೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆ ಸದ್ಯ ಒಂದು ದೆಹಲಿಯ ಒಂದು ಕೆಂಪುಕೋಟೆ ಒಂದು ಬಳಿ ನಡೆದಂತ ಘಟನೆ ನಿಜಕ್ಕೂ ಭೀಕರತೆಯಿಂದ ಕಾಡಿದೆ ಅಂತ ಹೇಳುವುದು. ಅಷ್ಟರ ಮಟ್ಟಿಗೆ ಒಂದು ತೀವ್ರತೆ ದಾಖಲಾಗಿರುತ್ತದೆ. ಯಾಕಂದ್ರೆ ಏನು ಒಂದು 20ಕ್ಕೂ ಹೆಚ್ಚು ವಾಹನಗಳಾಗಿರ್ಬೋದು, ಬೇರೆ ಬೇರೆ ಒಂದು ಸಾಕಷ್ಟು ಸ್ಥಳೀಯರಿಗೆ ಒಂದು ಗಾಯಗಳಾಗಿ ಈಗಾಗಲೇ ಚಿಕಿತ್ಸೆ ಕೂಡ ಪಡಿತಾ ಇರುವಂಥದ್ದು. 8 ಜನರು ಸಾವಾಗಿರುವಂಥದ್ದು. ಇದು ಸಣ್ಣ ಪುಟ್ಟ ಘಟನೆ ಇಲ್ಲ ಅಂತ ಹೇಳ್ಬೋದು. ಏನು ಇದು ಪಕ್ಕಾ ಪ್ಲಾನ್ ಮಾಡಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಜನನಿ ಬೀಡ ಪ್ರದೇಶದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ಹೀಗಾಗಿ ಸದ್ಯ NIA ಆಗಿರ್ಬೋದು, NSG ಅಧಿಕಾರಿಗಳಾಗಿರ್ಬೋದು, ATS ಆಗಿರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಸಾಕಷ್ಟು ಒಂದು ತ್ವರಿತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಅವಿನಾಶ್, ಮಹೇಶ್, ಇದೀಗ ಎಲ್ಲಿ ಈ ಗಾಯಗೊಂಡಿರೋರ್ನ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ 20ಕ್ಕೂ ಹೆಚ್ಚು ಮಂದಿಗೆ ಅಲ್ಲಿ ಇಂಜುರಿ ಆಗಿದೆ. ಸೊ ಅವರ ಪರಿಸ್ಥಿತಿ ಹೇಗಿದೆ, ಅದರ ಬಗ್ಗೆ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ, ಹೇಗೆ ಅಂತ? ಅವಿನಾಶ್, ಖಂಡಿತ ಏನು ಹತ್ತಿರದ ಹಾಸ್ಪಿಟಲ್ ದಾಖಲು ಮಾಡಿ ಈಗ 20ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಏನು ಸ್ಥಳದಲ್ಲೇ ಈಗ ಏನು ಮೃತದೇಹಗಳು ಅದರಲ್ಲಿರುವಂತಹ ಮಾಹಿತಿ ಪ್ರಕಾರ 2 ಮೃತದೇಹಗಳ ಮಾತ್ರ ಒಂದು ಗುರುತು ಪತ್ತೆಯಾಗಿರುವಂಥದ್ದು. ಇನ್ನಿಬ್ಬರ ಮೃತದೇಹಗಳಂದ್ರೆ ಒಟ್ಟು 8 ಜನರಲ್ಲಿ ಬೇರೆ ಬೇರೆ ಮೃತದೇಹಗಳು ಏನಿದ್ದಾವೆ ಅದರ ಒಂದು ಮೃತದೇಹಗಳ ಗುರುತು ಪತ್ತೆಯಾಗಿಲ್ಲ. ಹೀಗಾಗಿ DNA ಮೊರೆ ಹೋಗಿರುವಂಥದ್ದು. ಸಂಬಂಧಿಕರು ಯಾರಾದರೂ ಬರ್ತಾರಾ, ಮತ್ತೆ ಏನಾದರೂ ಆ ಟೈಮಲ್ಲಿ ಇಲ್ಲಿಗೆ ಸಂಬಂಧಿಕರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂದ್ರೆ ಆ ಒಂದು ಈಗ ಮೃತರು ಏನಿದ್ದಾರೆ ಆ ಒಂದು ಮೃತರ ಕುಟುಂಬಸ್ಥರು ಆಸ್ಪತ್ರೆಗೆ ಭೇಟಿ ನೀಡಬೇಕಾಗುತ್ತೆ. ಮತ್ತೆ ಅವರೇನಾದರೂ ಮಿಸ್ಸಿಂಗ್ ಆಗಿರುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಈಗ ಈ ಒಂದು 8 ಜನರಲ್ಲಿ 2 ಮೃತರ ಗುರುತು ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ ಅವ್ರದ್ದೊಂದು ಯಾವ ರೀತಿ ತೊಂದರೆ ಇಲ್ಲ. ಹೀಗಾಗಿ ಉಳಿದ 6 ಜನರ ಮೃತದೇಹಗಳ ಒಂದು ಗುರುತನ್ನು ಪತ್ತೆ ಮಾಡಬೇಕಾಗಿದೆ. ಹೀಗಾಗಿ ಪೊಲೀಸರು ಅವರ ಸಂಬಂಧಿಕರನ್ನು ಹುಡುಕಾಟ ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆ ಈಗ ಪ್ರಮುಖವಾಗಿ ಇಲ್ಲಿ ಏನು ಆ ಜನನಿ ಬೀಡ ಪ್ರದೇಶದಲ್ಲಿ ಒಂದು ಕೆಂಪುಕೋಟೆ ಬಳಿ ಸಾಕಷ್ಟು ಜನರು ಬರ್ತಾರೆ ಅನ್ನೋದು ಕೂಡ ಮುಂದೆನೆ ಪ್ಲಾನ್ ಆಗಿರ್ತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಈಗ ಏನು ವೈದ್ಯ ನಿನ್ನೆ ಬೆಳಗ್ಗೆ ಅಷ್ಟೇನೆ 2 ವೈದ್ಯರು ಕೂಡ ಅರೆಸ್ಟ್ ಆಗಿದ್ರು. ಮತ್ತೆ ಆ 2 ಜೊತೆ 2 ಒಂದು ಶಂಕಿತರು ಅರೆಸ್ಟ್, ಒಟ್ಟು 4 ಅರೆಸ್ಟ್ ಆಗಿದ್ರು. ಇವರು ಏನು ಒಂದು ಸ್ಫೋಟಕಗಳನ್ನ ದೇಶಾದ್ಯಂತ ಏನು ಬ್ಲಾಸ್ಟ್ ಮಾಡೋದು ಕೂಡ ಪ್ಲಾನ್ ಮಾಡಿದ್ರು. ಅಡ್ವಾನ್ಸ್ ಆಗಿ ಅಧಿಕಾರಿಗಳನ್ನ ಏನು ದಾಳಿ ಮಾಡಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ಭಯಭೀತ ಆಗಿರುವಂತ ಉಮರ್ ಎಂಬ ಶಂಕಿತ ಏನಿದ್ದಾನೆ ಈತನು ಕಾರ್ನಲ್ಲಿ ಬಂದಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ CCTV ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಏನು ಚಿತ್ರಣ ಕೂಡ ಹೊರಹೊಮ್ಮಿರುವಂಥದ್ದು. ಅಂದ್ರೆ ಈಗ
ನಿನ್ನೆ ಸಂಜೆ ಸುಮಾರಿಗೆ ಏನು CCTVಯಲ್ಲಿ ಕಾರ್ ಪಾಸ್ ಆಗಿರೋದು ಅನ್ನೋದು ಕೂಡ ನಾವು ನೋಡಬಹುದಾಗಿದೆ. ಅದರಲ್ಲಿ ಶಂಕಿತ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅದೇ ಕಾರಿನಲ್ಲಿ ಮುಸುಕುದಾರಿ ಇದ್ದ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಒಟ್ಟು 2ರಿಂದ 3 ಕಾರ್ನಲ್ಲಿ ಬಂದು ಇದನ್ನು ಬ್ಲಾಸ್ಟ್ ಮಾಡಿರಬಹುದು ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಇದೆಲ್ಲ ಪ್ಲಾನ್ ಮಾಡ್ಕೊಂಡೆ ಏನು ಒಂದು ಬ್ಲಾಸ್ಟ್ ಮಾಡಬೇಕಾಗಿ ಏನು ಒಂದು ಆತಂಕ ಮೂಡಿಸಬೇಕಾಗಿನೇ ಬಂದಿರುವಂತದ್ದು ಕೂಡ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ವೈದ್ಯರು ಮತ್ತೆ ಸೇರಿದಂತೆ ಸಾಕಷ್ಟು ಶಂಕಿತರು ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಈ ಡಾಕ್ಟರ್ ಏನಿದ್ದಾರೆ, ಈ ಡಾಕ್ಟರ್ ಈ ಒಂದು ಕೃತ್ಯ ನಡೆಸೋದಕ್ಕೆ ಅಡ್ವಾನ್ಸ್ ಆಗಿ ಬಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಲ್ಲಿ ಏನು ಪಾರ್ಕಿಂಗ್ ಅಲ್ಲಿ ನಿಂತು ಮತ್ತೆ 3 ಗಂಟೆಗಳ ಕಾಲ ಬಳಿಕ ಸಂಜೆ ಸುಮಾರಿಗೆ ಒಂದು ಸ್ಥಳಕ್ಕೆ ಏನು ದೆಹಲಿ ಕೆಂಪುಕೋಟೆ ಆಗಿರ್ಬೋದು ಮತ್ತೆ ಪಕ್ಕದಲ್ಲೇ ಒಂದು ಹಿಂದೂ ಮಂದಿರ ಸೇರಿದಂತೆ ಜೈನ ಮಂದಿರ ಕೂಡ ಇರುವಂತದ್ದು. ಸಾವಿರಾರು ಜನರು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಮಾಡಿರುವಂತಹ ಕೃತ್ಯ ನೋಡೋದಾದ್ರೆ ಭಯೋತ್ಪಾದಕ ಲಿಂಕ್ ಕೂಡ ಇರುವಂತದ್ದು. ಈಗ ಕಾರ್ನ ಏನು ಹಿನ್ನೆಲೆ ನೋಡೋದಾದ್ರೆ 2ರಿಂದ 3 ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು 2 ತಿಂಗಳ ಹಿಂದೆ ಕಾರ್ ಖರೀದಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ತಾರಿಕ್ ಏನಿದ್ದಾನೆ ಆತ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ವ್ಯಕ್ತಿ ಅಂತ ಹೇಳ್ಬೋದು. ಆತನಿಗೆ ಸಾಕಷ್ಟು ಒಂದು ಉಗ್ರರ ಒಂದು ನಂಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ತಾರೀಕು ಕೂಡ ಈ ಒಂದು ಫರೀದಾಬಾದ್ ನಲ್ಲಿ ಒಂದು ಈ ಒಂದು ಘಟನೆಯಲ್ಲಿ ಭಾಗಿಯಾಗುವ ಶಂಕೆ ಕೂಡ ವ್ಯಕ್ತ ಆಗುತ್ತದೆ. ಓಕೆ ಅವಿನಾಶ್. ಧನ್ಯವಾದ ಮಹೇಶ್.